ಇಲ್ಲ, ಆಳುಗಳು ಸಿಗ್ತಾ ಇಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? 4-6 ಜನ ಇದ್ದೀವಿ. ಹಾಗಾದ್ರೆ ನೀವೇನು ಮಾಡ್ತೀರಿ? ಏನೂ ಇಲ್ಲ. ಎಲ್ಲ ಊರಲ್ಲಿ ಜಗಲಿ ಮೇಲೆ ಕುತ್ಕೊಂಡು, ಕಟ್ಟೆ ಮೇಲೆ ಕುತ್ಕೊಂಡು ಇಡೀ ಊರು ಪುರಾಣ ಓದೋದು ಬಿಟ್ಟರೆ ಮತ್ತೇನು ಕೆಲಸ ಮಾಡೋದಿಲ್ಲ. ಅವನು ಹಾಗೆ, ಇವನು ಹೀಗೆ, ಅವಳು ಓಡಿ ಹೋದ್ಲು, ಇವನು ಓಡಿ ಹೋದ, ಇದೇ ಪುರಾಣ ಓದ್ತಾ ಇದ್ರು. ಇದರಿಂದ ಏನು ಲಾಭ ಇಲ್ಲ. ಅಷ್ಟೇ ಸಮಯ ಹೋಗಿ ಹೊಲದಲ್ಲಿ ಖರ್ಚು ಮಾಡಿದ್ರೆ, ದನಗಳ ಜೊತೆ ಖರ್ಚು ಮಾಡಿದ್ರೆ ಹೊಲ ಶ್ರೀಮಂತ ಆಗ್ತಿತ್ತು. ಈಗ ಅದನ್ನೇ ಮಾಡುವಂಥವ್ರು ಇಲ್ಲಿ ಇದ್ದಿರ್ತಾವೆ, ಬಹಳ ಜನ ಮಾಡ್ತಾರೆ. ಇತ್ತೀಚೆಗೆ ನೋಡಿದ್ರೆ ಯಾರು ಒಬ್ಬರು ಹಸುವನ್ನು ದಾನ ಮಾಡಿದ್ರು, ಇನ್ನೊಬ್ಬರು ತಗೊಂಡ್ರು, ಇಬ್ಬರು ಶ್ರೀಮಂತರೇ ಇದ್ದಾರೆ. ಕೊಟ್ಟವ್ರ ಹತ್ರ 50 ಆಕಳುಗಳೇ, 100 ಆಕಳುಗಳಿವೆ, ಹಸುಗಳಿವೆ. ತಗೊಂಡವ್ರ ಹತ್ರ 8 ಇವೆ, ನನಗೂ 100 ಮಾಡಬೇಕಾಗಿದೆ, ಆದ್ದರಿಂದ 2 ತಗೊಂಡು ಹೋಗ್ತೀನಿ ಅಂತ ಹೇಳಿ. ಅವ್ರ ಹತ್ರ ಹಸುಗಳಿಲ್ಲ ಅಂತಿಲ್ಲ, ಅವ್ರ ಹತ್ರ 8 ಹಸುಗಳಿವೆ. ನನಗೂ ಅವ್ರು ಹಾಗೆ 100 ಹಸುಗಳ ಮಾಲೀಕನಾಗಬೇಕು ಅಂತಿಚ್ಚೆ. ನಾವು ನಮ್ಮ ಶ್ರೀಮಂತಿಕೆಯನ್ನ ಹಸುಗಳಿಂದ ಅಳೆಯುವಂಥ ಕಾಲ ಒಂದಿತ್ತು. ಅದು ಹಸುಗಳಿಂದ ಯಾಕೆ ಅಳಿತಾ ಇದ್ರು ಅಂದ್ರೆ ಅದರ ಗೊಬ್ಬರ ಹೆಚ್ಚಿತ್ತು ಅಂದ್ರೆ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ದಶರಥ ಮಹಾರಾಜ ಸೀತೆಯನ್ನ ಗಂಡನ ಮನೆಗೆ ಕಳಿಸುವಾಗ 1,00,000 ಹಸುಗಳನ್ನು ಕೊಟ್ಟು ಅವುಗಳ ಸೇವೆಯನ್ನು ಮಾಡುವವರನ್ನು ಅವ್ರ ಜೊತೆ ಕಳಿಸಿಕೊಟ್ಟ ಅಂತ ವಾಲ್ಮೀಕಿ ಬರೀತಾರೆ. ಜನಕ ಮಹಾರಾಜ ದಶರಥ ಮಹಾರಾಜ 4 ಮಕ್ಕಳ ಮದುವೆ ಮಾಡೋ ಪೂರ್ವದಲ್ಲಿ ಮಿಥಿಲಾ ನಗರಿಗೆ ಹೋದ ತಕ್ಷಣ ಪ್ರತಿಯೊಬ್ಬ ಮಗನಿಗೆ 1 ಲಕ್ಷದಂತೆ 4 ಲಕ್ಷ ಹಸುಗಳನ್ನು ದಾನ ಮಾಡ್ತಾರೆ. ಎಂಥ ಹಸುಗಳು? ಹಸುಗಳು ಸಣ್ಣ ಕರುಗಳಿಂದ ಕೂಡಿರಬೇಕು. ಹಸುಗಳ ಕೋಡುಗಳಿಗೆ ಬಂಗಾರದ ಕೊಮ್ಮಣಸುಗಳನ್ನು ಹಾಕಿರಬೇಕು. ಆಮೇಲೆ ಪ್ರತಿಯೊಂದು ಹಸುವಿನ ಜೊತೆಗೆ ಒಂದು ಕಂಚಿನ ಪಾತ್ರೆಯನ್ನು ಹಾಲು ಕರೆಯೋದಕ್ಕೆ ಕೊಡುವುದು. ಹೀಗೆ 4 ಲಕ್ಷ ಹಸುಗಳನ್ನು ದಾನ ಮಾಡಿದ್ದ. ಆನಂತರ ಮದುವೆ ಮಾಡಿದ್ದ. ಅಷ್ಟು ಹಸುಗಳನ್ನ ತಗೊಂಡು ಹೋಗೋರು ಕೊಡುವವರು ಶ್ರೀಮಂತರಾಗಿರ್ತಾರೆ. ಯಾಕೆ ಶ್ರೀಮಂತರು? ಹಸು ಕಟ್ಟೋದ್ರಿಂದ ಶ್ರೀಮಂತರಲ್ಲ, ಅದರ ಸಗಣಿ ಗಂಜಲ ಅಂತ ಏನಿದೆಯಲ್ಲ ಅದು ನಮ್ಮ ಭೂಮಿಗೆ ಬೀಳ್ತಿತ್ತು. ಅದರಿಂದ ಮೊದಲು ತಮ್ಗೆ ಗೊತ್ತಿರಬೇಕು, ಮದುವೆ ಮಾಡಬೇಕಾಯ್ತು ಅಂತಂದ್ರೆ ನಿಮ್ಮ ತಿಪ್ಪೆ ಎಲ್ಲಿದೆ ತೋರಿಸ್ರಿ ಅಂತ ಕೇಳ್ತಿದ್ರಂತೆ ಹೆಣ್ಣು ಕೊಡುವವರು ಗಂಡಿನವರಿಗೆ. ನಿಮ್ಮ ತಿಪ್ಪೆ ಎಲ್ಲಿದೆ ತೋರಿಸ್ರಿ ಅಂತ. ಆಮೇಲೆ ಅವ್ರು ಹೋಗಿ ತಿಪ್ಪೆ ತೋರಿಸ್ತಿದ್ರು. ತಿಪ್ಪೆ ಗಾತ್ರ ನೋಡಿ, ತಿಪ್ಪೆ ಅವಸ್ಥೆ ನೋಡಿ ಈ ಮನೆಗೆ ಮಗಳು ಕೊಡಬೇಕೋ ಕೊಡಬಾರ್ದು ಅಂತ ನಿರ್ಣಯ ಮಾಡ್ತಿದ್ರಂತೆ. ಯಾಕೆ? ತಿಪ್ಪೆ ದೊಡ್ಡದಿತ್ತು ಅಂದರೆ, ಚೆನ್ನಾಗಿ ತಿಪ್ಪೆಯಲ್ಲಿ ಗೊಬ್ಬರ ತಯಾರಾಗಿತ್ತು, ಅಂಥ ಜನ ಇಲ್ಲಿದ್ರು ಅಂದರೆ ಈ ಮನೆಗೆ ಹೆಣ್ಣು ಕೊಡೋಣ, ಇರದೇ ಇದ್ರೆ ಇದು ದರಿದ್ರ ಮನೆ, ಇವ್ರು ಕೊಡಬಾರ್ದು ಅಂತಿದ್ರು. ಆಮೇಲೆ ಮದುವೆ ಆದ ನಂತರ ತಿಪ್ಪೆ ಪೂಜೆ ಅಂತಾನೆ ಒಂದು ಪೂಜೆ ಮಾಡ್ತಿದ್ರು. ಪ್ರತಿಯೊಂದು ಮದುವೆ ಆದ ನಂತರ ತಿಪ್ಪೆ ಪೂಜೆ ಅಂತ ಮಾಡ್ತಿದ್ರು. ಅದು ತಿಪ್ಪೆಯನ್ನು ಲಕ್ಷ್ಮಿ ಅಂತ, ಗೋಮಯೇ ವಸತೆ ಲಕ್ಷ್ಮಿ, ಲಕ್ಷ್ಮಿ ವಾಸ ಮಾಡ್ತಾ ಇರುವುದು ಸಗಣಿಯಲ್ಲಿ ಅಂತ ನಮ್ಮ ವೇದಗಳಿಗೆ ಹೇಳಿವೆ.